ಹೆಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವರು 36 ವಯಸ್ಸಿನ ಪಲ್ಲವಿ ಅಂತ ಯಜಮಾನರಿಂದ ಕಿರುಕುಳ ಅನುಭವಿಸುತ್ತಿದ್ದೇನೆ ಎಂದು ಹೇಳಿದ್ದಾರೆ. ಹಾಗಾಗಿ ಜೀವನದಲ್ಲಿ ನೆಮ್ಮದಿ ಬೇಕು ಎಂದು ಪಲ್ಲವಿ ಅವರು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ, ಇವರಿಗೆ ಸಹಾಯ ಮಾಡಿ. ನೋಡೋದಕ್ಕೆ ಒಳ್ಳೆಯ ಎತ್ತರ, ಸಂಪೂರ್ಣ ಸ್ಲಿಮ್ ದೇಹ ಹೊಂದಿದ್ದಾಳೆ. ಆ್ಯಂಡ್ ಇವಳ ಪ್ರಸ್ತುತ ಜೀವನ ನೋಡೋದಾದರೆ ಲಕ್ಷಾಂತರ ಹಣ ಇದ್ದರೂ ಸುಖವಿಲ್ಲದ ಜೀವನ ನಡೆಸುತ್ತಿದ್ದೇನೆ ಎಂದು ಖುದ್ದಾಗಿ ಇವರೇ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಇವಳ ಹತ್ತಿರ ಸ್ನೇಹಿತರೆ ನಿಶಾನ್ ಮ್ಯಾಗ್ನೆಟ್ XVMT ಒಂದು ಕಾರ್ ಕೂಡ ಇರುತ್ತೆ. ಸೊ ಇದ್ರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ನನ್ನ ಸುಖವಿಲ್ಲದ ಜೀವನ ನೋಡಿ ಎಂದು ಹೇಳಿದ್ದಾರೆ. ಯಜಮಾನರಿಗೆ ಬೇರೆ ಅವಳ ಮೇಲೆ ಆಸೆ ಇದೆ. ಪ್ರತಿದಿನ ಅವಳನ್ನು ಭೇಟಿ ಆಗುತ್ತಾರೆ ಎಂದು ಮಾಹಿತಿನ ಕೊಟ್ಟಿದ್ದಾಳೆ. ಮನೆಗೆ ರಾತ್ರಿ ಸಮಯದಲ್ಲೂ ಕೂಡ ತುಂಬ ಲೇಟಾಗಿ ಮನೆಗೆ ಬರುತ್ತಾರೆ. ಜೊತೆಗೆ ನನಗೆ ಕಿರುಕುಳ ಕೂಡ ಕೊಡುವುದಾಗಿ ಮಾಹಿತಿನ ವ್ಯಕ್ತಪಡಿಸಿದ್ದಾರೆ. ಅವರ ಜೊತೆಗೆ ಒಂದು ದಿನ ಕೂಡ ನಾನು ಸುಖ ಕಾಣಲಿಲ್ಲ ಎಂದು ಮಾಹಿತಿನ ಕೊಟ್ಟಿದ್ದಾರೆ. ಸೊ ಫೈನಲಿ ಸ್ನೇಹಿತರೆ ಇನ್ನೊಬ್ಬ ಬೇಕೆಂದು ಪಲ್ಲವಿ ಅವರು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಪ್ರಸ್ತುತ ಇವಳು ತೆಗೆದುಕೊಂಡಿದ್ದ ನಿರ್ಧಾರ. ಪ್ರಸ್ತುತ ಸ್ನೇಹಿತರೆ ಇವರು ಯಾವ ನಿರ್ಧಾರ ತೆಗೆದುಕೊಂಡಿದ್ದಾರೆ ನೋಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಇದೆ, ಕಂಪ್ಲೀಟ್ ಆಗಿ ನೋಡಿ. ನಾನು 2ನೇ ಮದುವೆ ಆಗೋದಕ್ಕೆ ರೆಡಿ ಇದ್ದೇನೆ. ಒಂದು ವೇಳೆ ನಿಮಗೆ ಮದುವೆ ಆಗಲು ಇಷ್ಟ ಇಲ್ಲ ಅಂದರೆ 2ನೇ ಸಂಬಂಧಕ್ಕೂ ರೆಡಿ ಇದ್ದೇನೆ ಎಂದು ಮಾಹಿತಿನ ಕೊಟ್ಟಿದ್ದಾರೆ. ಒಟ್ಟಾಗಿ ಜೀವನದಲ್ಲಿ ನನಗೆ ಒಬ್ಬ ಜೊತೆಗಾರ ಬೇಕು. ಹೇಗಾದರೂ ಮಾಡಿ ನಾನು ನನ್ನ ಒಂಟಿತನವನ್ನು ದೂರ ಮಾಡಿಕೊಳ್ಳಬೇಕು ಎಂದು ಮಾಹಿತಿನ ಕೊಟ್ಟಿದ್ದಾರೆ. ಇವರು ಸ್ನೇಹಿತರು 2ನೇ ಮದುವೆ ಆಗೋದಕ್ಕೂ ರೆಡಿ ಇದ್ದಾರೆ, 2ನೇ ಸಂಬಂಧ ಬೆಳೆಸೋದಕ್ಕೂ ರೆಡಿ ಇದ್ದಾರೆ. ಒಟ್ಟಾಗಿ ಜೀವನದಲ್ಲಿ ಸ್ನೇಹಿತರೆ ಇವಾಗ ಇವರಿಗೆ 2ನೇ ಅವನು ಬೇಕೇ ಬೇಕೆಂದು ಹಠ ಮಾಡಿ ಪ್ರೊಫೈಲ್ನ ಶೇರ್ ಮಾಡಿದ್ದಾರೆ. ಆ್ಯಂಡ್ ಇವಳ ಹತ್ತಿರ ಸ್ನೇಹಿತರೆ ನಿಶಾನ್ ಮ್ಯಾಗ್ನೆಟ್ XVMT ಒಂದು ಬ್ಲ್ಯಾಕ್ ಕಲರ್ ಕಾರ್ ಕೂಡ ಇರುತ್ತೆ. ತುಂಬ ಒಳ್ಳೆ ಕಾರ್ ಇದೆ. ಆ್ಯಂಡ್ 3 ವರ್ಷದ ಹಿಂದೆ ಪರ್ಚೇಸ್ ಮಾಡಿದ್ದಾರೆ. ನಿಸ್ಸಾನ್ ಮ್ಯಾಗ್ನೆಟ್ XVMT ಕಾರ್ ಬಗ್ಗೆ ನೋಡೋದಾದರೆ ಫ್ಯೂಲ್ ಟೈಪ್ ಬಂದುಬಿಟ್ಟು ಪೆಟ್ರೋಲ್ ಆಗಿರುತ್ತೆ. ಆ್ಯಂಡ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು ಒಟ್ಟು 40 ಲೀಟರ್ ಪೆಟ್ರೋಲ್ನ ಈ ಒಂದು ಕಾರಲ್ಲಿ ಫಿಲ್ ಮಾಡ್ಬೋದು. ಮ್ಯಾಕ್ಸ್ ಪವರ್ ಬಂದುಬಿಟ್ಟು 72 ಆ್ಯಂಡ್ RPM ಬಂದುಬಿಟ್ಟು 6250 RPM ಆಗಿರುತ್ತೆ. ಆ್ಯಂಡ್ ಈ ಕಾರ್ನ ಗ್ರೌಂಡ್ ಕ್ಲಿಯರ್ನೆಸ್ ಬಂದುಬಿಟ್ಟು 205 mm ಆಗಿರುತ್ತೆ. ಸೀಟಿಂಗ್ ಕೆಪಾಸಿಟಿ 5 ಜನ ಕಾರಲ್ಲಿ ಕುತ್ಕೊಳ್ಬೋದು. ಬೂಟ್ ಸ್ಪೇಸ್ ಬಂದುಬಿಟ್ಟು 336 ಲೀಟರ್ ಆಗಿರುತ್ತೆ. ಕಾರ್ನ ವಿಡ್ತ್ ಬಂದುಬಿಟ್ಟು ಸ್ನೇಹಿತರೆ 1758 mm ಆಗಿರುತ್ತೆ. ಲೆಂತ್ ಬಂದುಬಿಟ್ಟು 3994 mm ಆಗಿರುತ್ತೆ. ಅದೇ ರೀತಿ ವೀಲ್ ಬೇಸ್ ಬಂದುಬಿಟ್ಟು 2500 mm ಆಗಿರುತ್ತೆ. ಮತ್ತು ಬಾಡಿ ಟೈಪ್ ಬಂದುಬಿಟ್ಟು SUV ಟೈಪ್ ಆಗಿರುತ್ತೆ. ಇವಳು ಸ್ನೇಹಿತರೆ ಮುಂದೆ ಯಜಮಾನರಿಂದ ದೂರ ಆದಮೇಲೆ ಈ ಒಂದು ನಿಶಾನ್ ಮ್ಯಾಗ್ನೆಟ್ XVMT ಕಾರ್ ನನ್ನ ಪಾಲಿಗೆ ಬರುತ್ತೆ ಎಂದು ಹೇಳಿದ್ದಾರೆ. ಕಾರ್ ಜೊತೆಗೆ ಸ್ನೇಹಿತರೆ ಇವರ ಪಾಲಿಗೆ ಸ್ವಲ್ಪ ಆಸ್ತಿ ಕೂಡ ಬರುತ್ತೆ. ಆ್ಯಂಡ್ ಆ ಒಂದು ಆಸ್ತಿ ಇಟ್ಟುಕೊಂಡು 2ನೇ ಮದುವೆ ಅಥವಾ 2ನೇ ಸಂಬಂಧ ಬೆಳೆಸಿ ಸುಖವಾಗಿ ಇರುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ.